ತುಮಕೂರು ಜಿಲ್ಲೆಯ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಜಿಲ್ಲಾ ಅಧ್ಯಕ್ಷರಾಗಿ ಶ್ರೀ ರಂಗಸ್ವಾಮಿ ಅವರನ್ನೇ ನಾವು ಇವತ್ತು ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಶ್ರೀಮತಿ ಪ್ರಭಾ ಅವರನ್ನು ಕೂಡ ಘೋಷಣೆ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಟ್ರಸ್ಟ್ ಅಧ್ಯಕ್ಷರಾಗಿ DR ಹನುಮಂತರಾಜ್ ಅವರನ್ನ ಘೋಷಣೆ ಮಾಡ್ತಾ ಇದ್ದೀವಿ. ಜೊತೆ ನಮ್ಮ ಮಹಾಮಂಡಳಿಯ ರಾಜ್ಯಾಧ್ಯಕ್ಷ ಸಿದ್ದೇಶ್ ಅವರು, ರಾಜ್ಯ ಉಪಾಧ್ಯಕ್ಷ ಮಣಿಗಂಡರವರು ಕೂಡ ಜೊತೆ ವೇದಿಕೆಯಲ್ಲಿ ಇದ್ದಾರೆ. ಲಕ್ಷ್ಮೀ ನರಸಿ ಅವರು ನಮ್ಮ ಮಾರ್ಗದರ್ಶಕರಾಗಿ ಕೂಡ ನಿರಂತರವಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಂಧುಗಳು, ಈಗಾಗಲೇ ನರಸಿ ಅವರು ಹೇಳಿದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಈಡಿಗ, ಬಿಲ್ಲವ, ದೀವರು, ನಾಮಧಾರಿ ಸಮುದಾಯದಿಂದ ಹೇಳಿ ಸುಮಾರು 35-40 ಲಕ್ಷ ಜನಸಂಖ್ಯೆಯನ್ನು ಒಳಪಟ್ಟಿದೆ. ಒಂದು ಕಾಲದಲ್ಲಿ 10-15 ಜನ MLA ಗಳು, 4-5 ಜನ MP ಗಳು, ಕೇಂದ್ರ ಸಚಿವರು ಇದ್ದಿರತಕ್ಕಂಥ ಸಮಾಜ. ದಿವಂಗತ ಬಂಗಾರಪ್ಪನವರು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಆದರೆ ಕಳೆದ ಇತ್ತೀಚಿನ ವರ್ಷಗಳಾಗಿ ಈಡಿಗ ಸಮುದಾಯವನ್ನ ಸಂಪೂರ್ಣವಾಗಿ ಟಾರ್ಗೆಟ್ ಮಾಡಿ ಆ ಸಮುದಾಯವನ್ನ ಸಂಪೂರ್ಣವಾಗಿ ಮುಗಿಸಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ರಾಜಕಾರಣಿಗಳು ಮಾಡತಕ್ಕಂಥ ಕೆಲಸ ನಮ್ಮ ಮುಂದೆ ಕಂಡು ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಸಮುದಾಯ ಜಾಗೃತಿ ಆಗಬೇಕು. ಇವತ್ತು ತಾವುಗಳೆಲ್ಲ ಗೊತ್ತಿರುವ ಹಾಗೆ ಈ ಸರ್ಕಾರ ಬಂದು 2.5 ವರ್ಷ ಆಯಿತು. ಹಿಂದಿನ ಸರ್ಕಾರ ಇದ್ದಾಗ ನಿಗಮ ಘೋಷಣೆ ಆಯಿತು, ಕುಲಶಾಸ್ತ್ರ ಅಧ್ಯಯನಕ್ಕೆ 25 ಲಕ್ಷ ರೂಪಾಯಿ ಕೊಟ್ಟರು. ಆದ್ರೆ 2.5 ವರ್ಷ ಆದರೂ ಕೂಡ ಈ ಸರ್ಕಾರ ಇವತ್ತುವರೆಗೂ ಕೂಡ ನಮ್ಮ ಈಗಾಗಲೇ 3-4 ಬಜೆಟ್ ಈಗ ಮಾನ್ಯ ಮುಖ್ಯಮಂತ್ರಿ ಮಂಡಿಸಲಾಯಿತು. ಆದ್ರೆ ಇವತ್ತುವರೆಗೂ ಕೂಡ ನಮಗೆ 1 ರೂಪಾಯಿ ನಾರಾಯಣ ಗುರು ನಿಗಮಕ್ಕೆ ಕೊಟ್ಟಿಲ್ಲ. ಮಾತೆತ್ತಿದ್ರೆ ನಾರಾಯಣ ಗುರು ಅಂತ ಹೇಳ್ತಾರೆ. ಆದ್ರಿಂದ ನಾರಾಯಣ ಗುರುಗಳ ನಿಗಮಕ್ಕೆ ಹಣೆಯನ್ನೇ ಕೊಡಲಿಲ್ಲ ಇವತ್ತುವರೆಗೂ ಕೂಡ. ಮತ್ತು ರಾಜ್ಯದ ರಾಜಧಾನಿಯಾದ ಬೆಂಗಳೂರಲ್ಲಿ ಸಮಾನತೆಯ ಹರಿಕಾರಾಗಿರತಕ್ಕಂಥ ನಾರಾಯಣ ಗುರುಗಳ ಪುತ್ಥಳಿಯನ್ನು ಇವತ್ತೂ ಕೂಡ ಸ್ಥಾಪನೆ ಮಾಡಲಿಲ್ಲ. ಈಡಿಗರು ಸೇಂದಿ ಇಳಿಸಿ ಮಾರಾಟ ಮಾಡಿ ಬದುಕಿ ಬಂದಿರತಕ್ಕಂಥ ಸಮಾಜ. ಆ ಕುಲಕಸಬ ಸರ್ಕಾರ ಕಸಿದುಕೊಂಡು ಈಗಾಗಲೇ 21 ವರ್ಷ ಆಗಿದೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನೇ ಮಾಡಿಕೊಡಲಿಲ್ಲ. ಮಂಗಳೂರಲ್ಲಿ, ಉಡುಪಿಯಲ್ಲಿ ಅಷ್ಟೇ ಸೇಂದಿ ಇದೆ, ಉಳಿದ 28 ಜಿಲ್ಲೆಯಲ್ಲಿಯೂ ಕೂಡ ಸೇಂದಿ ಬಂದ್ ಮಾಡಿದರು. ಅದು ಕೂಡ ರಾಜಕೀಯವಾದ ಉನ್ನಾನದ ಭಾಗ. ಇವತ್ತು ಈಡಿಗರು ಸೇಂದಿ ಸಾರಾಯ ಮಾಡಿಕೊಂಡು ಮಾರಾಟ ಮಾಡಿಕೊಂಡು ರಾಜಕೀಯಕ್ಕೆ ಬರ್ತಾರೆ ಅವರು. ಅದರಿಂದ ಮೂಲ ಕಸಬೆ ಬಂದು ಮಾಡಿಬಿಟ್ರೆ ಅವರು ರಾಜಕೀಯ ಬರಬಾರದಂತ ಹೇಳಿರ್ತಕ್ಕಂಥ ರಾಜಕೀಯ ಉನ್ನಾನದ ಭಾಗ ಆಗಿದೆ. ಈಗಿರತಕ್ಕಂಥ ರಾಜ್ಯ ಸರ್ಕಾರದಲ್ಲಿ 6 ಜನ ಶಾಸಕರುಗಳು, ಅದರಲ್ಲಿ 2 MLC, 1 ಮಂತ್ರಿಯೂ ಕೂಡ ಇದ್ದಾರೆ. ಆದ್ರೂ ಸಹ ಸಮುದಾಯಕ್ಕೆ ನ್ಯಾಯವನ್ನು ಸಿಗಲಿಲ್ಲ ಅಂತಂದ್ರೆ ಬಹಳ ದುಃಖದ ಸಂಗತಿ. ಹಾಗೆ ವಿರೋಧ ಪಕ್ಷದಲ್ಲಿ 3 ಜನ ಇದ್ದಾರೆ. ಟೋಟಲ್ 9 ಜನ ಈ ಸಮುದಾಯದಲ್ಲಿ ಜನಪ್ರತಿನಿಧಿಗಳಾಗಿದ್ದಾರೆ. ಹಾಗಾಗಿ ನಮ್ಮ ಸಮುದಾಯದ ಜನಪ್ರತಿನಿಧಿಗಳು ಕೂಡ ಒಂದಷ್ಟು ಜನ ಸ್ವಾರ್ಥಿಗಳಿದ್ದಾರೆ. ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳ ನೋಡಿ ಕಲಿಬೇಕಾಗುತ್ತೆ ಎಲ್ಲರೂ ಕೂಡ. ಮೊನ್ನೆ ಪೂಜ್ಯ ಆದಿಚುಂಚನಗಿರಿ ಸ್ವಾಮೀಜಿಗಳು ಮೀಟಿಂಗ್ ಕರೆದಾಗ ಆ ಸಮುದಾಯದ ಸರ್ವ ಪಕ್ಷದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಎಲ್ಲರೂ ಕೂಡ ಸ್ವಾಮೀಜಿ ಮುಂದೆ ಬಂದು ಕೂತು ಆ ಸಮಾಜದ ಬೇಡಿಕೆಯನ್ನು ಇಟ್ಟು ನಾವು ಸ್ವಾಗತ ಮಾಡುತ್ತೇವೆ. ಹಿಂದುತ್ವದ ಪ್ರತಿಪಾದಕರಾಗಿರ್ತಕ್ಕಂಥ CT ದೇವಿ ಅವರು ಸಮೇತ, ಶೋಭಾ ಕರಂದ್ಲಾಜೆ ಅವರು ಸಮೇತ. ಸೊ ಈ ರೀತಿಯಲ್ಲಿ ಅವರವರ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇದೆ. ಮುಖ್ಯಮಂತ್ರಿಗಳು ಹಾಗೇನೆ ಹೇಳ್ತಾ ಇದ್ದಾರೆ, ಹಾಗೇನೆ ಮಾಡುತ್ತಾ ಇದ್ದಾರೆ. ನಮ್ಮ ಸೋದರ ಹಿಂದುಳಿದ ಸಮುದಾಯದಲ್ಲಿರತಕ್ಕಂಥ ಕುರುಬ ಸಮುದಾಯವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆಸಿರತಕ್ಕಂಥ ಕೀರ್ತಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೆ. ಆದ್ರಿಂದ ಅವರವರ ರಾಜಕೀಯವನ್ನು ಅವರವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಸುವ ಸಮಯದಲ್ಲಿ ಈಡಿಗ, ಬಿಲ್ಲವ, ನಾಮಧಾರಿ ಸಮುದಾಯದಲ್ಲಿ ಇರುವ ಜನಪ್ರತಿನಿಧಿಗಳು ಕೂಡ ಎಚ್ಚರಿಸಿಕೊಳ್ಳಬೇಕಾಗುತ್ತೆ. ಇಲ್ಲವಾದ್ರೆ ನಿಮಗೂ ಕೂಡ ನಾಳೆ ವಿಧಾನಸಭಾ ಕಾಣೋದಕ್ಕೆ ಅವಕಾಶವನ್ನೇ ಇರುವುದಿಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ.